ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ದಾಂಪತ್ಯದಲ್ಲಿ ಒಂದಷ್ಟು ಬಿರುಕು ಕಾಣಿಸ್ಕೊಳ್ತಾ ಇದೆ. ಯಾಕೆ ಅದನ್ನು ಉದಾಹರಣೆಯಾಗಿ ತಗೊಳ್ತಾ ಇದ್ದೀನಿ ಅಂತಂದರೆ, ಎಲ್ಲ ಸಂಬಂಧಗಳಲ್ಲೂ ಇದು ಬಹಳ ಇಂಟೆನ್ಸ್ ಆಗಿರ್ತಕ್ಕಂಥ ಸಂಬಂಧ, ಗಂಡ ಹೆಂಡತಿ ಸಂಬಂಧ. ಸೊ ಅಥವಾ ಪ್ರೇಮಿಗಳಿರ್ಬೋದು, ಯಾವುದೇ ಕಪಲ್ ಅವ್ರ ನಡುವೆ ಆರೋಗ್ಯಕರವಾದ ಸಂಬಂಧ ಇರಬೇಕು ಅಂತಂದರೆ ಏನು ಮಾಡಬೇಕು? ಒಂದು ಮದುವೆಗೆ ಮೊದಲು ಬೇರೆ ಭಿನ್ನ ಹಿನ್ನೆಲೆಯಲ್ಲಿ ಬೆಳೀತಕ್ಕಂಥ ಹುಡುಗ, ಬೇರೆ ಹಿನ್ನೆಲೆಯಲ್ಲಿ ಬೆಳೀತಕ್ಕಂಥ ಹುಡುಗಿ, ಅದು ಅರೇಂಜ್ ಮ್ಯಾರೇಜ್ ಆಗ್ಬೋದು, ಲವ್ ಮ್ಯಾರೇಜ್ ಆಗ್ಬೋದು, ಎರಡೂ ಒಂದೇ. ಇವನು ಪುರುಷ, ಅವಳು ಸ್ತ್ರೀ. ಈತನ ದೃಷ್ಟಿಕೋನ ಬೇರೆ, ಆಕೆಯ ದೃಷ್ಟಿಕೋನ ಬೇರೆ. ಹಾಗೆ ಅಥವಾ ಮದುವೆ ಬಗ್ಗೆ ಅವರ ನಿರೀಕ್ಷೆ ಏನು, ಹೆಂಡತಿ ಬಗ್ಗೆ ನಿರೀಕ್ಷೆ ಏನು, ಗಂಡನ ಬಗ್ಗೆ ನಿರೀಕ್ಷೆ ಏನು. ಅದು ವಾಸ್ತವಿಕ ನಿರೀಕ್ಷೆ ಆದರೆ ಸಮಸ್ಯೆ ಇಲ್ಲ. ಅವಾಸ್ತವಿಕ ನಿರೀಕ್ಷೆ ಆಯಿತು, ಟೂ ಮಚ್ ಎಕ್ಸ್ಪೆಕ್ಟೇಷನ್. ನನ್ನ ಹೆಂಡತಿ ಯಾವಳು ನನ್ನ ಮಾತನ್ನೇ ಕೇಳಬೇಕು, ನನ್ನ ಗಂಡ ಯಾವಳು ನಾನು ಹೇಳಿದ್ದನ್ನೇ ನಡೆಸಿಕೊಡಬೇಕು ಅಂತಂದರೆ ಹೋಯ್ತಲ್ಲಿ. ಹಾಗಾಗಿ ಒಂದು ವಿವಾಹ ಪೂರ್ವ ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಅಂತೇವೆ. ನಮ್ಮ ದೇಶದಲ್ಲಿ ಏನು ನಡೆಯಲ್ಲ, ಬರೀ ಜಾತಕ ನೋಡ್ತಾರೆ, ಮದುವೆ ಮಾಡ್ಕೊಂಡು ಅಂದ್ಬಿಡ್ತಾರೆ. ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಇದೆ, ಮಸ್ಟ್ ಬೇಕು. ಎಲ್ಲ ಇಲ್ಲದ್ರೆ ಇವಾಗ ನಾನು ಕೂಡ ನನಗೆ ಮದುವೆ ಆದಾಗ 11 ತಿಂಗಳು ಸಮಯ ಇತ್ತು. ವಿ ಕಮ್ಯುನಿಕೇಟೆಡ್ ಥ್ರೂ ಲೆಟರ್ಸ್. ಯಾಕೆಂದರೆ ಸಂಪ್ರದಾಯ ಸಮಯದಲ್ಲೆಲ್ಲ ಹುಡುಗಿ ಮಾತಾಡೋಂಗಿಲ್ಲ. ನೀನು ಸ್ಟಾರ್ಟ್ ರೈಟಿಂಗ್ ಲೆಟರ್ಸ್. ಪ್ರತಿ ವಾರ ನಾನೊಂದು ಲೆಟ್ರು, ನನ್ನ ಹೆಂಡತಿ ಆಗಳಿನೊಂದು ಲೆಟ್ರು. ಅಂಡರ್ಸ್ಟುಡ್ ಈಚ್ ಅದರ್. ಹಾಗಾಗಿ ನೇರವಾಗಿ ಪರೋಕ್ಷವಾಗಿ ಹುಡುಗ ಹುಡುಗಿ ಮದುವೆ ದಿಢೀರಂತ ಮದುವೆ ಮಾಡಬಾರ್ದ್ರಿ. ಇವತ್ತು ಒಂದು ವಾರದಲ್ಲಿ ಮದುವೆ ಫಿಕ್ಸ್ ಆಗಿಬಿಡುತ್ತೆ, ಗ್ರ್ಯಾಂಡಾಗಿ 1 ಕೋಟಿ ಖರ್ಚು ಮಾಡಿ ಮದುವೆ ಮಾಡಿಬಿಡ್ತಾರೆ, ನೆಕ್ಸ್ಟ್ ವೀಕೇ ಡೈವರ್ಸ್. ಹೊಂದಾಣಿಕೆ ಇಲ್ಲ. ಗಂಡನಿಗೆ ಹೆಂಡತಿಯ ಬಗ್ಗೆ ಏನೂ ಗೊತ್ತಿಲ್ಲ, ಅತಿ ನಿರೀಕ್ಷೆ. ಅಥವಾ ಹೆಂಡತಿಗೆ ಅದೇ ಥರ ಗಂಡನ ಏನು ಅಂತ ಗೊತ್ತಿಲ್ಲ, ಅತಿ ನಿರೀಕ್ಷೆ. ಹಾಗಾಗಿ ಅಥವಾ ಮದುವೆ ಆಯಿತು ಅಂತ ಇಟ್ಕೊಂಡ್ಮೇಲೆ 1 ವರ್ಷ 2 ವರ್ಷ ನಾವು ಗಂಡ ಹೆಂಡತಿ ಸಾವಧಾನದಿಂದ ಸಮಾಧಾನಿಯಾಗಿ, ನನ್ನ ಹೆಂಡತಿಯ ಇತಿಮಿತಿ ಏನು, ನನ್ನ ಗಂಡನ ಇತಿಮಿತಿ ಏನು, ಅವನ ಜೊತೆ ಹೊಂದ್ಕೊಳ್ಳೋದು ಹೇಗೆ, ಅವ್ರ ಜೊತೆ ಹೊಂದ್ಕೊಳ್ಳೋದು ಹೇಗೆ. ಅದು ಮಾತುಕತೆ ಆಗ್ಬೋದು, ಸೆಕ್ಷುವಲ್ ರಿಲೇಷನ್ಶಿಪ್ ಆಗ್ಬೋದು, ಮತ್ತೊಂದು ಯಾವುದೇ ಆಗಲಿ. ಮತ್ತು ಮಕ್ಕಳು ಈಗಲೇ ಬೇಕಾ, ಆಮೇಲೆ ಬೇಕಾ. ಸೊ ಗಂಡ ಹೆಂಡತಿ ಪರಸ್ಪರ ಮಾತುಕತೆಯಿಂದ ಏನೇ ವ್ಯತ್ಯಾಸ ಬಂದು ಕೂಡ ಮಾತಾಡ್ಕೊಂಡು ಸರಿಪಡಿಸ್ಕೋಬೇಕು. ಹಾಗೆ ಅನ್ಕಂಡೀಷನಲ್ ಲವ್. ಮದುವೆ ಆದ ಮೇಲೆ ಹೆಂಡತಿಯನ್ನು ಪ್ರೀತಿ ಮಾಡುವುದು ಗಂಡನ ಧರ್ಮ, ಗಂಡನನ್ನು ಪ್ರೀತಿ ಮಾಡೋದು ಹೆಂಡತಿಯ ಧರ್ಮ. ಇವಳನ್ನ ಕಟ್ಬಿಟ್ರೆ ಇವನ್ನ ನನ್ನ ಗಂಡ ಅಂತ ನನ್ನ ಕಟ್ಟಾಕ್ಬಿಟ್ಟಾರೆ. ಸೊ ಯು ಹ್ಯಾವ್ ಟು ಅಕ್ಸೆಪ್ಟ್ ಯುವರ್ ಲೈಫ್ ಪಾರ್ಟ್ನರ್ ಆ್ಯಸ್ ಈಸ್. ಅವ್ರು ಹೇಗಿದ್ದಾರೋ ಹಾಗೆ. ಆಮೇಲೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ಸ್ವಲ್ಪ ಸ್ಮಾರ್ಟಾಗಿ ಡ್ರೆಸ್ ಮಾಡ್ಕೊಳ್ತೀರಾ, ಸ್ವಲ್ಪ ಚೆನ್ನಾಗಿ ಮಾತಾಡ್ತೀಯಾ, ಅಥವಾ ಹೊರಗಡೆ ಹೋಗೋಣ ಬಾ. ಈ ರೀತಿ ಕಾಮನ್ ಆ್ಯಕ್ಟಿವಿಟೀಸು ಮತ್ತು ಪ್ರೀತಿಯನ್ನು ವ್ಯಕ್ತಪಡಿಸೋ ವಿಧಾನ. ಹೆಂಡತಿಗೆ ಒಂದು ನಿರೀಕ್ಷೆ ಇರುತ್ತೆ, ಗಂಡ ಅದನ್ನು ಮನೆಗೆ ಬಂದಾಗ ಒಂದು ಮಳ ಹೂ ತಂದು ಕೊಡ್ಬೇಕು ನನಗೆ, ಅಥವಾ ಹಬ್ಬ ಬರ್ತಾ ಇದೆ ನನಗೆ ಒಂದು ಕಾಸ್ಟ್ಲಿ ಗಿಫ್ಟ್ ಕೊಡಬೇಕು, ಅಥವಾ ಒಳ್ಳೆಯ ವಸ್ತ್ರ. ಈ ರೀತಿ ನಿರೀಕ್ಷೆಗಳನ್ನು ಬಾಯ್ಬಿಟ್ಟು ಹೇಳ್ಬೋದು. ಸೊ ಹೇಳೋದೇ ಇಲ್ಲ, ಎಷ್ಟು ಗೊತ್ತಾಗಲ್ಲ ಅವರಿಗೆ. ಯುಗಾದಿ ಹಬ್ಬ ಬಂದಿದೆ, ನಂಗೆ ಒಳ್ಳೆ ಸಿಹಿ ತರಬೇಕು ಅಂತ. ಅದರಿಂದ ಸೊ ನಿರೀಕ್ಷೆಗಳನ್ನು ಹೇಳಿಕೊಂಡು ಆಮೇಲೆ ನಿರೀಕ್ಷೆ ಮಟ್ಟಕ್ಕೆ ಬರ್ತಾರಾ ಇಲ್ಲೋ, ಬರೋಕ್ಕಾಗದೆ ಹೋದರೆ ಏನು ಸಮಸ್ಯೆ. ಹಾಗೆ ಕ್ಷಮಿಸುವ ಮತ್ತು ಕ್ಷಮೆ ಕೇಳುವ, ಹಾಗೆ ಹೊಂದಿಕೊಳ್ಳುವ ಮನೋಭಾವ ಇದ್ದರೆ ಆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. 50-60 ವರ್ಷ ಬದುಕುತ್ತೆ. ಅದು ಇವತ್ತೇನಾಗಿದೆ ಹೇಳಿದ್ನಲ್ಲ, ವಿತಿನ್ 1 ಮಂತ್ ನಮ್ಮಲ್ಲಿ ಬರ್ತಾರೆ, ವಿತಿನ್ 1 ಮಂತ್ ಡೈವೋರ್ಸ್, ವಿತಿನ್ 2 ಮಂತ್ ಡೈವೋರ್ಸ್. ಯಾಕೆಂದರೆ ಹೊಂದಾಣಿಕೆ ಇಲ್ಲ, ಅಹಂ ಇಲ್ಲ. ಹೆಂಡತಿ ಅಹಂ, ನಾನೇ ಗ್ರೇಟು, ಇಲ್ಲ ಗಂಡ ನಾನೇ ಗ್ರೇಟು. ಅಥವಾ ಅತ್ತೆ ಮಾವಂದರು ಉರಿಯೋ ಬೆಂಕಿಗೆ ತುಪ್ಪ ಹಾಕ್ತಾರೆ. ಹೆಣ್ಣನ ತಾಯಿ ಬಂದ್ಬಿಡೆ ಮನೆಗೆ, ನೀನು ಬೇಕು ಅಂತ ಬರ್ತಾನೆ, ಬಗ್ಸೋಣ. ಗಂಡ ಸರಿ ಇಲ್ಲ ಅಂತ ಹೆಂಡತಿ ಕಂಪ್ಲೇಂಟ್ ಮಾಡಿದಾಗ, ಹೆಂಡತಿ ಸರಿ ಇಲ್ಲ ಅಂತ ಗಂಡ ಕಂಪ್ಲೇಂಟ್ ಮಾಡಿದಾಗ ಪೇರೆಂಟ್ಸ್ ಅಥವಾ ಇನ್ಲಾಸ್ ಅವಾಗೇನಿಲ್ಲ. ಅವಾಗ ಅವರು ಆದಷ್ಟು ಎರಡೂ ಫ್ಯಾಮಿಲಿ ಸೇರ್ಕೊಟ್ಟಿಗೆ. ಇಲ್ಲದೆ ಏನಾಗುತ್ತೆ, ತಮ್ಮಗನ ನೆನಕ್ಕೆ ಹುಡುಗನ ತಂದೆ ತಾಯಿ ಮಾತಾಡ್ತಾರೆ, ಹುಡುಗಿ ತಂದೆ ತಮ್ಮಗನ ನೆನಕ್ಕೆ ಮಾಡ್ತಾರೆ. ನನ್ನ ಮಗಳೇ ಸರಿ ಅಂತಾರೆ, ಇವರು ನಮ್ಮ ಮಗನೇ ಸರಿ ಅಂತಾರೆ. ನಿಜ. ಅದ್ರ ಬದಲು ಎರಡೂ ಫ್ಯಾಮಿಲಿ ಒಟ್ಟಿಗೆ ಬರಬೇಕು. ಎರಡೂ ಫ್ಯಾಮಿಲಿ ಒಟ್ಟಿಗೆ ಬಂದು ಓಪನ್ ಡಿಸ್ಕಷನ್. ಆಯಿತಪ್ಪ, ನಿಮ್ಮ ಕಷ್ಟ ಹೇಳಿ, ನಿಮ್ಮ ದುಃಖ ಹೇಳಿ, ಯಾಕೆ ಹೊಂದೋದಕ್ಕಾಗ್ತಾಯಿಲ್ಲ, ನಮ್ಮಿಂದೇನು ತಪ್ಪಾಗಿದೆ, ನಮ್ಮಿಂದೇನು ಸಹಾಯ ಬೇಕು ನಿಮಗೆ, ಇಬ್ಬರು ಸೇರ್ಕೋಬೇಕು. ಇಲ್ಲ ಇಬ್ಬರಿಗೂ ಪ್ರತಿಷ್ಠೆ. ಈಗಂತೂ ಡೈವರ್ಸ್. ಹಾಗೆ ಸುಳ್ಳು ಕೇಸ್ ಹಾಕು, ಡೌರಿ ಕೇಸ್ ಹಾಕು, ಈ ರೀತಿ ಇನ್ನಷ್ಟು ಹದಗೆಡಿಸಿ ಆಮೇಲೆ ಕೊನೆಗೆ ಲಾಯರ್ಗಳು ದುಡ್ಡು ತಿಂದು 5-6 ವರ್ಷ ಆದಮೇಲೆ ಡೈವೋರ್ಸ್. ಅಲ್ಲಿ ಇವರು ಸತ್ತ ಹೈರಾಣ ಆಗ್ಬಿಟ್ಟಿರ್ತಾರೆ.